ಭ್ರಷ್ಟ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಲೇಬೇಕು. ಸಪ ಕರ್ಮಚಾರಿಗಳು ಅವ್ಯಾರು ಮಾಡಿದಾರೆ ಲಗ್ಮಣದವರಿಗೆ ಸಸ್ಪೆಂಡ್ ಮಾಡಲೇಬೇಕು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಡಿಎಂಗೆ ಸಸ್ಪೆಂಡ್ ಮಾಡಲೇಬೇಕು. ಜೈ ಕನ್ನಡ ಸೇನಾ ವತಿಯಿಂದ ಇವತ್ತು ಸಿಒರಿಗೆ ಮನವಿ ಸಲ್ಲಿಸಿವಪ್ಪ ಅಂದ್ರ ಹೋದ ಸರ್ತಿಗೆ 15 ದಿವಸ ಆಯ್ತು ನಾವು ಕೊಟ್ಟಿದ್ವಿ ಮನಿ, ಯಾವುದೋ ಸ್ಪಂದಿಸಿಲ್ಲ. ಇವತ್ತು ಪ್ರತಿಭಟನೆ ಮಾಡಿ ಇಲ್ಲಿ ಸಿಒರಿಗೆ ಮನವಿ ಕೊಟ್ಟಿದ್ವಿ. ಕೊಟ್ಟಾದ್ಮೇಕ ಇಲ್ಲಿ ಜೋರಿಗೆ ತಾಲೂಕ ಏನ ಬೇವರ್ ಗ್ರಾಮ ಜಮಖಂಡಿ ಅಲ್ಲಿ ಏನಪ್ಪಾ ಅಂದ್ರ ಭೂ ಹಿಡಿತನ ಆದಾಗ ಅವೇರ ಮಕ್ಕಳು ಏನ ಲಗ್ಮಣ ಡಿಎಂ ಅಂತಾರ, ಅವರು ಒಂದು ಏನ್ ಸಪ ಕರ್ಮಚಾರಿಗಳಿಗೆ ನಿಜವಾಗಿದ್ದವ್ರಿಗೆ ಸಪ ಕರ್ಮಚಾರಿಗೆ ಕೊಡಬೇಕು ಭೂ ಹಿಡಿತನ 2 ಎಕರೆ ಹೊಲಗಳು ಅಂತ ಅದ. ಆಲ್ರೆಡಿ ಅವ್ರು ಯಾರೋ ಭೂ ಹಿಡಿತನದವರು ಸಪ ಕರ್ಮಚಾರಿಗಳ ಯಾರ್ದೋ ಫಲಾನುಭವಿಯಾಗಿ ಸೇರಿಸಿ ನಕಲಿ ಸೃಷ್ಟಿ ಮಾಡಿ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿಕೆಸಿ ಪಾಣಿದಾಗ ಸೇರಿಸಿಕೆಸಿ 2 ಎಕರೆ ಸೇರಿಸಿ ಇವರು ಅವ್ಯಾರು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಜಮಖಂಡಿ ಏನು ಗ್ರಾಮದಾಗ ಏನೋ ಸುತ್ತಮುತ್ತ ಹಳ್ಳಿದಾಗ ಅಲ್ಲಿ ಬೇವರ್ ಗ್ರಾಮದಾಗ ಇರೋದು ಇಬ್ರ್ಯಾರ. ನಾನು ಪಿಡಿಒ ಹೋದ ಪಿಡಿಒ ಅವರು ಬರ್ಕಿಸ್ಕೊಟ್ಟು ಸರ್ ಇರೋದು ಇಬ್ರ್ಯಾರ ನಂಬಲ್ಲಿ ಯಾರು ಒಂದು 6 ಜನ ನಂಬಲ್ಲಿ ಇಲ್ಲ, ಇಲ್ಲಿ ಸುತ್ತಮುತ್ತ ಜಮಖಂಡಿದಾಗ ಹುಡುಕಾಡ್ರಿ ಯಾರು ಸಪ ಕರ್ಮಚಾರಿಗಳು ಸಿಗಲ್ಲ, ನಿಮ್ಗೆ ಇರೋದು ಇಬ್ಬರೇ ಸಿಗ್ತಾರ ಅಂತ ಹೇಳಿದ್ರು ನನಗೆ. ಹೇಳಿದಾಗ ನಾ ಇಂದ ಸರ್ ಇವರು ಮತ್ತೆ 6 ಜನ ಅಂತೇಸಿ 7 ಮತ್ತೆ ಅವ್ರಿಗೆ ಪಾಣಿದಾಗ ಸೇರ್ಸಾರ ಸರ್, ಮತ್ತೆ ಇವ್ರಿಗೆ ಭೂ ಹಿಡಿತಂದಾಗ ಕೊಡ್ಬೇಕಂತಾರ ಸರ್, ಯಾರಿಗೆ ಕೊಡ್ಬೇಕು ಹೇಳ್ರಿ ಅಂತ ಪಿಡಿಒ ಕೇಳಿದಾಗ ಏನಂದನ ಸರ್ ಸಪ ಕರ್ಮಚಾರಿ ಯಾರು ಕಷ್ಟ ಹೋಗ್ತಾರ, ಯಾರು ಏನ್ ನಿಜವಾಗ ಗರೀಬ್ ಇದ್ದಿರ್ತಾರ ಅಂತವ್ರಿಗೆ ಕೊಡ್ಬೇಕಂತ ಸಪ ಕರ್ಮಚಾರಿ ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ ನಾವು. ನಮ್ಮ ಕಡ್ಲಿದೇನ ಪಂಚಾಯತಿ ಕಡೆದೇನು ಸಪ ಕರ್ಮಚಾರಿ ಸರ್ಟಿಫಿಕೇಟ್ ಕೊಟ್ಟಿರ್ತೀವಿಲ್ಲ, ಅವರೇ ನಿಜವಾಗಿದ್ದವರೇ ಸಪ ಕರ್ಮಚಾರಿ. ಯಾರೋ ಸಪ ಕರ್ಮಚಾರಿದಾರಂತ ಅಂತವ್ರಿಗೆ ಇಲ್ಲ ಕೊಡೋದಿಲ್ಲ. ಭೂಮಿ ಏನ್ ಕೊಡ್ಬೇಕಂದ್ರೆ ಸಪ ಕರ್ಮಚಾರಿದೇನು ಅದು ಅಲ್ಲೇ ಅಲ್ಲ ಅಂತ ಅಂದಾಗ ಕೇಳಿದಾಗ ಏನ್ ಲಗ್ಮಣ ಚನ್ನಬಸ ಏನ ಡಿಎಂ ಮತ್ ಚನ್ನಬಸ ಪ್ರೇಸ್ ಸರ್ಕಾರ ಇಬ್ಬರು ಕಲ್ತ್ಕೇಸಿ ಏನ ಮಾಡಿದ್ರ ಅವರು ಜನರ ಬಲ್ಲಿ ಏನ 6 ಜನರ ಬಲ್ಲಿ ದುಡ್ಡು ತಗೊಂಡ್ಕೇಸಿ ಅವ್ರು ಏನು ಭೂ ಹಿಡಿತಂದಾಗ ಏನು 2 ಎಕರೆ ಬರ್ಬೇಕಪ್ಪ ಅಂದ್ರೆ ಅವ್ರು ಕೋರ್ಟ್ ಕೇಸಿ ಇವ್ರು ಕೂಡಲೇ ಇವ್ರ ಮ್ಯಾಗ ಕಠಿಣ ಕ್ರಮ ತಗೊಂಡ್ಕೇಸಿ ನಾವು ಸಿಒರ್ ಮನೆಗೆ ಕೊಟ್ಟಿವಿ. ಹೋದ ಸರ್ತಿಗೆ ಕೊಟ್ಟಿದಾಗ ಯಾವುದೇ ಕ್ರಮ ತಗೊಂಡಿಲ್ಲ. ಈ ಸರ್ತಿಗೆ ಮಾಡಿಕೇಸಿ ಇಲ್ಲೇ ಬಂದಾಗ ಒಂದು ಹೋರಾಟ ಮಾಡಿದಾಗ ಇದು ಕೂಡಲೇ ಅವ್ರ ಮ್ಯಾಗ ಆಕ್ಷನ್ ತಗೋಸಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕೋಲೇಂದ್ರ ಬರ್ತಾ ದಿನದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿ ಏನು ಬರ್ತಿದ್ದಾರೆ ಕಲಬುರಗಿ ನಗರಕ್ಕೆ ಬಂದಾಗ ಏನ್ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಸಿಒ ಮ್ಯಾಗ ಮತ್ತೆ DC ಅವ್ರ ಮ್ಯಾಗ ಇವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತ ನಾವು ಕೂಡಲೇ ಏನು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಏನು ಲಗ್ಮಣ ಅವರು ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ನನ್ನ ಬೇಡಿಕೆ ಅದ, ಮತ್ತೆ ಸಪ ಕರ್ಮಚಾರಿ ಬೇಡಿಕೆ ಅದ. ನಾನು ಕೂಡಲೇ ಕೇಂದ್ರ ಸರ್ಕಾರ ಮತ್ತೆ ಡಿಎಂ ಕೂಡಲೇ ತೆಗಿಬೇಕಂತ ಬೇಡಿಕೆ ಅದ. ಮತ್ತೆ ಅದು ಕೂಡಲೇ ಏನಂದ್ರೆ ನಾನು ಒಂದು ದಿನದಾಗ ಕೇಳಿದಾಗ ಏನು ಸರ್ ನಂದು ಅಲ್ಲ ಏನು ಮಾಡಿಲ್ಲ ನಾನು ಅಂತಂದಾಗ ಮಾಡಿದಾಗ ನಿಮ್ಮ ನೀವೇ ಲೇಖದಾಗ ಮಾಡಿರಲ್ಲಪ್ಪ, ನೀವೇ ಮಾಡಿ ಅಲ್ಲಿ ಪಂಚಾಯತ್ದಾಗ ಕೇಳಿದ್ರೆ ಯಾರು ಮಾಡಿರಪ್ಪ ಅಂದ್ರೆ ಆ ಲಗ್ಮಣ ಏನು ಡಿಎಂ ಮಾಡ್ಯಾನ್ರಿ ಅಂತ ಹೇಳ್ತಾರೆ. ಪಂಚಾಯತ್ ಹೇಳಿದ್ರು ಅವ್ರು ಬರ್ಕೊಟ್ರು ಕೇಂದ್ರ ಸರ್ಕಾರ ಚನ್ನಬಸವ ಅಂತ ಹೇಳ್ತಾರೆ. ಮತ್ತೆ ಯಾರು ಮಾಡ್ಯಾರ ಆರೋಪ ನೀವೇ ಮಾಡಿರಲ್ಲ, ನೀವೇ ಮಾಡಿದೇನೋ ದುಡ್ಡು ತಂದು ಮತ್ತೆ 18 ಲಕ್ಷ ತಂದಿರಲ್ಲ, ಮತ್ತೆ 50 ಲಕ್ಷ ನಿಗಮದಾಗ ಅದ. ಅದಕ್ಕೆ ನಾಳೆ ನಡೆದು ನಿಗಮದಾಗ ಕೊಡ್ಬೋದು ಅವರಿಗೆ. ಅದು ಕೂಡಲೇ ಸಿಒರಿಗೆ ತನಿಖೆ ಮಾಡಿ ಕೇಸಿ ಕೂಡಲೇ ಒಂದು ಕಠಿಣ ಕ್ರಮ ತಗೊಂಡು ಕೂಡಲೇ ಸಸ್ಪೆಂಡ್ ಮಾಡಂತ ಬೇಡಿಕೆ ಅದ. ಮತ್ತೆ ಬರ್ತಾ ದಿನಗಳಲ್ಲಿ ಬೇಡಿಲ್ಲಪ್ಪ ನನ್ನ ಬೇಡಿಕೆ ಏನಿಲ್ಲಪ್ಪ ಅಂದ್ರೆ ನಾವು ಬರ್ತಾಕ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀವಿ.